ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನರೇಗಾ ಮರಳಿಸಿ ಉದ್ಯೋಗದ ಹಕ್ಕು ಉಳಿಸಿ ನರೇಗಾ ಬಚಾವೋ ಸಂಗ್ರಾಮ ಬೃಹತ್ ಪಾದಯಾತ್ರೆಯು ಇಂದು ನಡೆಯಿತು. ಈ ಪಾದಯಾತ್ರೆಗೆ ಮಾಜಿ ಸಚಿವ ಬಿ ರಮಣತ್ರೈ ಚಾಲನೆಯನ್ನು ನೀಡಿದ್ದು, ಬಳಿಕ ಮಣಿಹಳ್ಳದಿಂದ ಬಿಸಿ ರೋಡ್ ಕೈಕಂಬದವರೆಗೆ ಬಂದ ಈ ಯಾತ್ರೆ ಮತ್ತೆ ಕೈಕಂಬದಿಂದ ಬಿಸಿ ರೋಡಿನ ಮಿನಿ ವಿಧಾನಸೌಧದವರೆಗೆ ಸಾಗಿತು. ರಕ್ತೇಶ್ವರಿ ದೇವಸ್ಥಾನದ ಸಮೀಪದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ರಮಣತ್ರೈ ಅವರು, ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿಯವರ ಹೆಸರು ತೆಗೆಯುವುದರ ಜೊತೆಗೆ ಯೋಜನೆಯ ಮೂಲ ಸ್ವರೂಪವನ್ನೇ ಬದಲಾಯಿಸುವ ಬಿಜೆಪಿ ನಿರ್ಧಾರದ ಕುರಿತು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಚಂದ್ರಶೇಖರ ಭಂಡಾರಿ, ಬಾಲಕೃಷ್ಣ ಅಂಚನ್, ಕಾಂಗ್ರೆಸ್ ಪ್ರಮುಖರಾದ ಬೇಬಿ ಕುಂದರ್, ಚಂದ್ರಪ್ರಕಾಶ್ ಶೆಟ್ಟಿ, ಎಂಎಸ್ ಮೊಹಮ್ಮದ್, ಪದ್ಮಶೇಖರ್ ಜೈನ್, ಸುದರ್ಶನ್ ಜೈನ್, ಅಬ್ಬಾಸ್ ಅಲಿ, ಪಿಯೂಸ್ ಎಲ್ ರಾಡ್ರಿಗಸ್, ಅಶ್ವಿನಿ ಕುಮಾರ್ ರೈ, ಮಮತಾ ಗಟ್ಟಿ, ಮಲ್ಲಿಕಾ ಶೆಟ್ಟಿ, ಜಯಂತಿ ಪೂಜಾರಿ, ಸದಾಶಿವ ಬಂಗೇರ, ನವಾಜ್ ಬಡಕಬೈಲ್, ವೆಂಕಪ್ಪ ಪೂಜಾರಿ, ಸಿದ್ದಿಕ್, ಮೊಹಮ್ಮದ್ ನಂದಾವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಹುಶಃ ಗ್ರಾಮ ಪಂಚಾಯತ್ ಸ್ವಾಯತ್ತತೆಗೆ ಟ್ರಸ್ಟ್ ರಾಜ್ಯದ ಸ್ವಾಯತ್ತತೆಗೆ ಟ್ರಸ್ಟ್ ಬಹುಶಃ 100% ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡೋದಿಲ್ಲ ಇತ್ತೆ ಐನು 40-60 ಅನುಪಾತ ಬಲ್ತಿದ್ದವರ ಏತೋ ರಾಜ್ಯದಲ್ಲಿ ಕೆಲಸ ಮಾಡ್ಕೊತಿದ್ರ ಆ ಕಾರ್ಯಕ್ರಮನೇ ಆ ಒಂದು ಸಾಧ್ಯತೆ ಹೆಚ್ಚು ಕಡಿಮೆ ಉಂಡು ಬಂದ ಪಾತ್ರನ್ನು ಕೂಡ ನಮ್ಮ ಖಾತ್ರಿ ಬಂದ ಅದು ಉದ್ಯೋಗದ ಹಕ್ಕು ಹೆಂಚ ಭೂಮೋಸದ ಕಾನೂನು ಕಾಯ್ದೆನ ಅಂಚನೆ ಋಣ ಪರಿಹಾರ ಕಾಯ್ದೆನ ಅಂಚನೆ ಆಹಾರ ಭದ್ರತಾ ಕಾಯ್ದೆನ ಉನ್ಮಾತ ಕೇಂದ್ರ ಸರ್ಕಾರ ಬಡವರೆ ಬೋಳಲು ಅಂತ ಧಿಕ್ಕಾರ 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 ಉದ್ಯೋಗ ಖಾತ್ರಿಯ ಮೂಲ ಸ್ವರೂಪವನ್ನು ಬದಲಾಯಿಸಿದ ಕೇಂದ್ರ ಸರ್ಕಾರಕ್ಕೆ ಇವತ್ತು ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ಮಣಿಹಳ್ಳದಿಂದ ಪ್ರಾರಂಭವಾದಂಥ ಈ ಒಂದು ನರೇಗಾ ಜಾತ್ರೆ ಬಿಸಿ ರೋಡು ತಲುಪಿ ಅಲ್ಲಿಂದ ಮಿನಿ ವಿಧಾನಸೌಧ ಮುಂಭಾಗಕ್ಕೆ ನಾವು ಬಂದು ತಲುಪಿದ್ದೇವೆ. ಒಂದು ಹೆಜ್ಜೆಯಿಂದ ಬದಲಾವಣೆ ಆರಂಭ. ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ. ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ. ನಮ್ಮ ಅವಶ್ಯಕತೆ ಇರುವವರ ಜೊತೆ ನಾವು ನಿಲ್ಲುತ್ತೇವೆ. ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ, ಕಾಳಜಿ, ಬೆಂಬಲ ನೀಡುತ್ತೇವೆ. ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನ ಹಸನಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ. ಎಲ್ಲ ಹಳ್ಳಿಗಳನ್ನು ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ. ಪ್ರತಿಯೊಬ್ಬರ ಜೀವನವನ್ನು ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಯಾರೂ ಹಿಂದುಳಿಯಬಾರದು. ಪ್ರತಿಯೊಬ್ಬರ ಬದುಕನ್ನು ಗೌರವಿಸುತ್ತೇವೆ. ಯಾಕೆಂದ್ರೆ ಎಲ್ಲರ ಜೀವನವೂ ಅಮೂಲ್ಯ. ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ. ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ. ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ. ಯಾರೂ ಹಸಿವಿನಿಂದ ಬಳಲಬಾರದು. ಮಹಿಳೆಯರ ಬದುಕು ಬದಲಾದ್ರೆ ಸಮುದಾಯವೇ ಬದಲಾದಂತೆ. ಘನತೆಯ ಕಾಳಜಿಯಿಂದ ಮಹಿಳಾ ಸಬಲೀಕರಣ ಮಾಡುತ್ತೇವೆ. ಕಲಿಕೆಯಿಂದ ಬದಲಾವಣೆ, ಆ ಬದಲಾವಣೆಯಿಂದ ಪ್ರಗತಿ. ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ. ಎಲ್ಲರೂ ಒಟ್ಟು ಸೇರಿ ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಯಾಗಿಸುತ್ತದೆ. ಸಮಾಜ ಸೇವೆಗೆ ನೀಡುವ ಪ್ರತಿ ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ. ಇಂದೇ ಬದಲಾಗಿ. ಯಾಕೆಂದ್ರೆ ನಾಳೆ ಇಂದೇ ಆರಂಭವಾಗುತ್ತದೆ. ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಪ್ರತಿ ಸಹಾಯವೂ ಗಣನೀಯ. ಪ್ರತಿ ಸಹಾಯವೂ ಬದಲಾವಣೆ ತರುತ್ತದೆ. ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ. ಲೋಬೋ ಫೌಂಡೇಶನ್. ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ. ಉತ್ತಮ ಭವಿಷ್ಯವನ್ನು ಕಟ್ಟೋಣ.